ಬಂದು ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ಹಲ್ಲೆಲೂಯಾ. ಒಳ್ಳೆ ವಾಕ್ಯ ಇಲ್ಲ? ಏಳು ಪ್ರಕಾಶಿಸು. ಯಾಕಂದ್ರೆ ಯೇಸು ಸ್ವಾಮಿ ಏನು ಹೇಳಿದ್ದಾರೆ? ನಾನು ಲೋಕಕ್ಕೆ ಬೆಳಕಾಗಿದ್ದೀನಿ, ನೀವು ಕೂಡ ಲೋಕಕ್ಕೆ ಬೆಳಕಾಗಿದ್ದೀರಿ. ಬೆಳಕೇನು ಮಾಡ್ತದೆ? ಪ್ರಕಾಶವನ್ನು ಕೊಡ್ತದೆ. ಹಲ್ಲೆಲೂಯಾ. ಮತ್ತು ನಿನಗೆ ಬೆಳಕು ಬಂದು ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ಹಲ್ಲೆಲೂಯಾ. ದೇವರ ತೇಜಸ್ಸು ಎಷ್ಟು ಜನಕ್ಕೆ ಬೇಕು? ದೇವರ ತೇಜಸ್ಸು, ದೇವರ ಪ್ರಭಾವ. ಹಲ್ಲೆಲೂಯಾ. ಇದು ಯಾರಿಗೆ ದೇವರು ಕೊಡ್ತಾರೆ ಎಂಬುದರೆ ನಾವು ಹೆಂಗೆ, ಯಾವ ರೀತಿ ನಮಗಿದು ಸಿಕ್ಕುತ್ತೆ ಎಂಬುದಾಗಿ ಯೆಶಾಯನ ಬರೆದ ಗ್ರಂಥ 61ನೇ ಅಧ್ಯಾಯ, ಅದೇ ಅಧ್ಯಾಯ 10ನೇ ವಾಕ್ಯವನ್ನು ನಾವು ನೋಡ್ಕೊಳ್ಳೋಣ. 10ನೇ ವಾಕ್ಯ. ನಾನು ಯೆಹೋವನಲ್ಲಿ ಪರಮಾನಂದ ಪಡುವೆನು, ನನ್ನ ಆತ್ಮವು ನನ್ನ ದೇವರಲ್ಲಿ ಹಿಗ್ಗುವುದು. ವರನು ಬಾಸಿಂಗವನ್ನು ಧರಿಸಿಕೊಳ್ಳುವಂತೆಯೂ ವಧುವು ತನ್ನನ್ನು ಆಭರಣಗಳಿಂದ ಅಲಂಕರಿಸಿಕೊಳ್ಳುವ ಹಾಗೂ ಆತನು ನನಗೆ ರಕ್ಷಣೆ ಎಂಬ ವಸ್ತ್ರವನ್ನು ಒದಗಿಸಿ ಧರ್ಮವೆಂಬ ನಿಲುವಂಗಿಯನ್ನು ತೊಡಿಸಿದ್ದಾರಲ್ಲ. ಹಲ್ಲೆಲೂಯಾ. ಇವ್ರ ಕೈಲೇ ಪ್ರಕಾಶಗೊಳಿಸಕ್ಕಾಗೋದು. ಮೊದಲನೇದಾಗಿ ಏನಾಗಬೇಕು? ರಕ್ಷಣೆ ಎಂಬ ವಸ್ತ್ರ. ರಕ್ಷಣೆ ಹೊಂದಿದವರಾಗಿರಬೇಕು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿ ದೇವರ ಮಕ್ಕಳಾದಾಗ ನಮಗೆ ಪ್ರಕಾಶ ಕೊಡೋಕ್ಕೆ ಸಾಧ್ಯವಾಗುತ್ತೆ. ಹಲ್ಲೆಲೂಯಾ. ಮತ್ತು ನಾವು ಓದೋಣ ಯೆಶಾಯ 61ನೇ ಅಧ್ಯಾಯ 1ರಿಂದ 3ನೇ ವಾಕ್ಯ ತನಕ ನಾವು ಓದೋಣ. ಕರ್ತನಾದ ಯೆಹೋವನ ಆತ್ಮವು ನನ್ನ ಮೇಲೆ ಇದೆ. ಕರ್ತನಾದ ಯೆಹೋವನ ಆತ್ಮವು ನನ್ನ ಮೇಲೆ ಇದೆ. ಆತನು ನನ್ನನ್ನು ಬಡವರಿಗೆ ಸುವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ರಕ್ಷಣೆ ಹೊಂದಿದ್ರೆ ಮಾತ್ರ ಸಾಲದು, ಏನಾಗಬೇಕು? ಅಭಿಷೇಕ ಹೊಂದಿರಬೇಕು. ನೀನು ಪ್ರಕಾಶಿಸಬೇಕು ಅಂದರೆ ಮೊದಲನೇದಾಗಿ ರಕ್ಷಣೆ ಹೊಂದಿರಬೇಕು, ಎರಡನೇದಾಗಿ ಅಭಿಷೇಕ ಹೊಂದಿರಬೇಕು. ಇದು ಯೆಶಾಯನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾಗಿ ಪ್ರವಾದನೆಯನ್ನು ನುಡಿದಿದ್ದಾರೆ. ಯೇಸು ಕ್ರಿಸ್ತನ ಈ ಪ್ರಪಂಚದಲ್ಲಿದ್ದಾಗ ಮೊಟ್ಟ ಮೊದಲನೇದಾಗಿ ದೇವಾಲಯಕ್ಕೆ ಹೋಗಿದಾಗ ಅಲ್ಲಿ ದೇವಾಲಯದೊಂದು ಕ್ರಮ ಇತ್ತು. ಒಂದು ದೊಡ್ಡ ಪೀಠ ಇರ್ತದೆ, ಅದರಲ್ಲಿ ಬೈಬಲ್ ಇರ್ತದೆ. ಆ ಬೈಬಲನ್ನು ಓದಬೇಕು. ಯೇಸು ಸ್ವಾಮಿ ಬಂದು ಮೊಟ್ಟ ಮೊದಲನೇದಾಗಿ ಓದಿರೋದು ಇದೇ ಪುಸ್ತಕನೇ, ಯೆಶಾಯ 61ನೇ ಅಧ್ಯಾಯ. ಹಲ್ಲೆಲೂಯಾ. ಯೆಶಾಯ 61ನೇ ಅಧ್ಯಾಯ ಓದುವಾಗ ಅಲ್ಲಿರೋ ಯಹೂದ್ಯರಿಗೆ, ಫರಿಸಾಯರಿಗೆ, ಸದುಕ್ಯರಿಗೆ ಗೊತ್ತಾಯಿತು ಇದು ನಮ್ಮ ವಿಷಯವಾಗಿ ಹೋಗ್ತಾ ಇದೆ. ಅವ್ರ ಮೇಲೆ ಯೇಸು ಸ್ವಾಮಿ ಮೇಲೆ ಸಿಟ್ಟುಗೊಳಿಸಿದ್ರು. ಯೇಸು ಸ್ವಾಮಿ ಬೈಬಲನ್ನು ಮುಚ್ಚಿ ಹೊರಗಡೆ ಬಂದ. ದೇವರ ಆತ್ಮ ನಮ್ಮ ಮೇಲೆ ಬಂದ ಮೇಲೆ ನಾವೇನು ಮಾಡಬೇಕು? ಬಡವರಿಗೆ ಶುಭವರ್ತಮಾನವನ್ನು ಸಾರಬೇಕು. ಹಲ್ಲೆಲೂಯಾ. ಈ ಪ್ರಪಂಚದಲ್ಲಿ ಎಷ್ಟೋ ಬಡವರಿದ್ದಾರಿಲ್ಲ, ಸಾಹುಕಾರನ ಬಿಟ್ಬಿಡ್ರಿ, ಬಡವರು ನಡ್ಕೊಳ್ರಿ. ನಮ್ಮ ಆಲಯದಲ್ಲಿ ಬಂದಿರೋರು ಎಲ್ಲ ಬಡವರು ಸುವಾರ್ತವನ್ನ ಕೇಳ್ಕೊಂಡೆ ಬಂದರು. ಅದಲ್ಲಿ ಇಲ್ಲಿ ಯಾರು ದೊಡ್ಡ ಶ್ರೀಮಂತರು ಯಾರೂ ಇಲ್ಲ. ಯೇಸು ಹೇಳಿದ್ದನ್ನು ಅದೇ, ಯಾರಿಗೆ ಸುವಾರ್ತವನ್ನು ಸಾರಬೇಕಂದ್ರೆ ಬಡವರಿಗೆ ಸುವಾರ್ತವನ್ನು ಸಾರಿ. ಅವ್ರಿಗೆ ಅವಶ್ಯಕತೆ ಇದೆ, ದೇವರನ್ನು ಅವರಿಗೆ ಬೇಕಾಗುತ್ತೆ. ಅವ್ರ ಕಷ್ಟಗಳಲ್ಲಿ, ಪ್ರಯಾಸಗಳಲ್ಲಿ ಅವರಿಗೆ ಯಾರು ಬೇಕು? ದೇವರವರಿಗೆ ಬೇಕಾಗುತ್ತೆ. ಹಲ್ಲೆಲೂಯಾ. ಮತ್ತೋದು, ಮನ ಮುರಿದವರನ್ನ ಕಟ್ಟಿ ವಾಸಿ ಮಾಡುವುದಕ್ಕೂ, ಮನ ಮುರಿದವರನ್ನ ಕೆಟ್ಟಿ ವಾಸಿ ಮಾಡುವುದಕ್ಕೂ ಮನ ಮುರಿದವರು. ಹಲ್ಲೆಲೂಯಾ. ಭಾಳ ಟೆನ್ಷನಲ್ಲಿ, ಪ್ರಯಾಸದಲ್ಲಿ ನಾವು ಇನ್ನು ಯಾತಕ್ಕೆ ಜೀವಿಸಬೇಕು ಎಂಬ ಆ ಒಂದು ಸಂದರ್ಭದಲ್ಲಿ ಸುವಾರ್ತೆ ಕೇಳಿದಾಗ, ಯೇಸು ನನಗೆ ಬಿಡಿಸ್ತಾನೆ ಎಂಬುದಾಗಿ ಕೇಳಿದಾಗ ಅವನು ತಕ್ಷಣ ಯೇಸುವನ್ನು ಸ್ವೀಕಾರ ಮಾಡ್ತಾರೆ. ಹಲ್ಲೆಲೂಯಾ. ನನಗೆ ಯಾರೂ ಇಲ್ಲ ಎಂಬ ಸಂದರ್ಭದಲ್ಲಿ, ನಮಗೇನಾದ್ರು ಕಷ್ಟ, ಪ್ರಯಾಸ, ರೋಗ, ದುಃಖ ಬಂದಾಗ, ಸಾಲದ ಬಾಧೆ ಬಂದಾಗ ರಿಲೇಷನ್ಸ್ ಎಲ್ಲ ಬಿಟ್ಟುಬಿಟ್ಟಿದ್ದಾರೆ. ಅವರಲ್ಲಿ ಎಲ್ಲ ಬೇಕಾದ ಹಣ ಸೌಕರ್ಯಗಳಿದ್ದರೆ ಅವರೇನು ಮಾಡ್ತಾರೆ? ನಮ್ಮನ್ನು ಮಾತಾಡಿಸೋದೇ ಬಿಟ್ಬಿಡ್ತಾರೆ. ಏನಾದರೂ ಮಾತಾಡಿಸ್ಬಿಟ್ರೆ ಏನು ದುಡ್ಡು ಕೇಳ್ತಾರೋ ಎಂಬುದಕ್ಕೆ ಏನು ಮಾಡ್ತಾರೆ? ಅವರು ಬಿಟ್ಬಿಡ್ತಾರೆ. ಯೆಶಾಯ ಪ್ರವಾದಿ ಹೇಳ್ತಾ ಇದ್ದಾನೆ, ಬಡವರಿಗೆ ಸುವಾರ್ತವನ್ನು ಸಾರಿ. ಅವ್ರಿಗೆ ಕಷ್ಟಗಳಿದೆ, ಅವ್ರ ಪ್ರಯಾಸಗಳಿದೆ, ಅವ್ರ ರೋಗದಲ್ಲಿದೆ, ಆಸ್ಪತ್ರೆ ತೋರ್ಸೋಕ್ಕೆ ದುಡ್ಡಿರೋದಿಲ್ಲ. ಅಂಥ ಕಷ್ಟ ಪ್ರಯಾಸಗಳು ಬಂದಾಗ
ಯೇಸುವಿನ ಸುವಾರ್ತೆ ಕೇಳಿದಾಗ ಅವರು ತಕ್ಷಣ ಯೇಸುವಿನ ಸ್ವೀಕಾರ ಮಾಡ್ತಾರೆ. ಹಲ್ಲೆಲೂಯಾ, ದೇವರು ನಮ್ಗೆ ಸ್ತೋತ್ರವಾಗಲಿ. ನಾನು ಈ TV ಪ್ರೋಗ್ರಾಮು ಮಾಡ್ತಿರ್ಬೇಕಾದ್ರೆ ಅನೇಕರು ಫೋನ್ ಮಾಡ್ತಾಯಿದ್ರು. ಅದರಲ್ಲಿ ಒಂದು ಫೋನ್ ಬಂದಾಗ ಅವ್ರು ಏನು ಹೇಳಿದ್ರು ಗೊತ್ತಾ? ಪಾಸ್ಟ್ರೇ, ನಾವು ಕುಟುಂಬವಾಗಿ ಆತ್ಮಹತ್ಯೆ ಮಾಡಬೇಕು ಅಂತ ಹೇಳಿದ್ದರು. ನನಗೆ ಯಾರೋ ಮೋಸ ಮಾಡಿಬಿಟ್ಟಿದ್ದಾರೆ. ಅವರು ಒಬ್ಬ ಕಾಂಟ್ರಾಕ್ಟ್ರು, ಮನೆಯೆಲ್ಲ ಕೆಟ್ಟಿಸ್ಬಿಟ್ಟಿದ್ದಾರೆ. ಆದರೆ ಓನರ್ ದುಡ್ಡು ಕೊಡಲಿಲ್ಲ. ಕೂಲಿಯವ್ರು ಬಿಡಲ್ಲ, ಅವ್ರಿಗೆ ದುಡ್ಡು ಕೊಡಬೇಕು. ಕೈಯಿಂದೆಲ್ಲ ಹಾಕಿ ಅಲ್ಲಿ ಇಲ್ಲಿ ಸಾಲ ಮಾಡಿ ಕೂಲಿ ಎಲ್ಲ ಕೊಟ್ಟರು. ಕಡೆಗೆ ಸಾಲದ ಬಾಧ ಜಾಸ್ತಿ, ಅವ್ರಿಗೆ ಯಾವ ದಾರಿನ ದಿಕ್ಕೂ ಇಲ್ಲ. ಅಂದ ಸಂದರ್ಭದಲ್ಲಿ ದೇವರ ವಾಕ್ಯವನ್ನು ಕೇಳಿದಾಗ ಅವರು ದೇವರ ಕಡೆ ತಿರ್ಕೊಂಡ್ರು. ಯೇಸು ನಿಮ್ಮ ಸಾಲವನ್ನು ತೀರಿಸ್ತಾರೆ. ಆ ಯೇಸುವಿನ ಮೇಲೆ ನೀವು ನಂಬಿಕೆ ಇಡ್ರಿ. ಹಲ್ಲೆಲೂಯಾ. ಅಂಥವರಿಗೆ ಸುವಾರ್ತೆ ಬೇಕಾಗಿರೋದು. ಮತ್ತು ಓದೋದನ್ನು ಸೆರೆಯವರಿಗೆ ಬಿಡುಗಡೆಯಾಗ, ಸೆರೆಯಲ್ಲಿರುವವರಿಗೆ ಬಿಡುಗಡೆ, ಸೆರೆಯಲ್ಲಿರುವವರಿಗೆ ಬಿಡುಗಡೆ. ಎಂಥ ಸೆರೆ? ಸೈತಾನನು ಬೆಂದಿಸಿ ಇಟ್ಟವರಿಗೆ. ಹಲ್ಲೆಲೂಯಾ. ಸೈತಾನನ್ನು ಬೆಂದಿಸಿ ಇಟ್ಟವರಿಗೆ ಬಿಡುಗಡೆ. ಯಾವ ರೀತಿ ಬಿಡುಗಡೆ? ಯಾವ ರೀತಿ? ಯೇಸು ಹೇಳಿಲ್ಲ, ಅಲ್ಲೇ ದೇವವೇ ಬಿಟ್ಟು ಹೋಗು ಅವನಿಂದಾಗ ಏನಾಯಿತು? ಬಿಟ್ಟು ಹೋದ. ಅವನಿಗೇನಾಯಿತು? ಬಿಡುಗಡೆ ಆಯಿತು. ಹಲ್ಲೆಲೂಯಾ. ಗದರ ದೇಶದಲ್ಲಿ ಒಬ್ಬ ಯೌವನಸ್ಥನು, ಅವನಲ್ಲಿ 6,000 ದೆವ್ವಗಳು. ಅವನು ಓಡಿ ಅಡ್ಡ ಬಿದ್ದರು. ಯೇಸು ಆಮೇಲೆ ದೇವವೇ ಬಿಟ್ಟು ಹೋಗುವ ತಕ್ಷಣ ಏನಾಯಿತು? ಬಿಟ್ಟು ಹೋದಿ. ಹೀಗೆ ಸೆರೆಯಲ್ಲಿರುವವರಿಗೆ ಏನು ಮಾಡಬೇಕು? ಬಿಡುಗಡೆ ಮಾಡಬೇಕು. ಹಲ್ಲೆಲೂಯಾ. ಇದು ಯಾರು ಕೈಯಲ್ಲಿ ಸಾಧ್ಯ ಹೇಳ್ರಿ? ಮೊದಲನೇದಾಗಿ ರಕ್ಷಣೆ ಹೊಂದಿರಬೇಕು, ಎರಡನೇದಾಗಿ ಅಭಿಷೇಕ ಹೊಂದಿರಬೇಕು. ಹಲ್ಲೆಲೂಯಾ. ಅಭಿಷೇಕ ದಿವಸ ಪ್ರಸಂಗ ಮಾಡ್ತೀವಿ, ವಾರ ಇಲ್ಲ. ಎಷ್ಟು ಜನ ಹೊಂದಿದ್ದೀರಿ? ಹೊಂದಲೇಬೇಕು. ಪ್ರಾರ್ಥನೆ ಮಾಡ್ರೆ ದೇವರು ಇದನ್ನು ಉಚಿತಾರ್ಥವಾಗಿ ಕೊಡ್ತಾರೆ, ಬೇಡಿಕೊಳ್ಳುವವರಿಗೆ ಕೊಡ್ತಾರೆ. ಅಂದೆ ಸುಮ್ಮನೆ ಬೇಕಾದರೆ ಕೊಡಲಿ ಅಂದೇಳಿ ಕೂತ್ಕೊಂಡ್ರೆ ಕೊಡಲ್ಲ. ಯಾರಿಗೆ ಕೊಡ್ತಾರೆ? ಬೇಡಿಕೊಳ್ಳುವರು. ಯೇಸುವೇ ನನಗೆ ಅಭಿಷೇಕವನ್ನು ಕೊಡಪ್ಪ ಎಂಬುದಾಗಿ ಬೇಡಿಕೊಂಡ್ರೆ ಆ ಅಭಿಷೇಕವನ್ನು ನಿಮಗೆ ಕೊಡೋದಾಗಿರ್ತಾರೆ. ಹಲ್ಲೆಲೂಯಾ. ಅಭಿಷೇಕ ಸಿಕ್ಕಿದ ಮೇಲೆ ಅವ್ರಿಗೆ ಏನಾಗಲ್ಲದೆ ಸುಮ್ಮನೆ ಇರೋಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಕೆಳಗಡೆ ಓದು. ಬಂದಿಗಳಿಗೆ ಕದ ತೆರೆಯುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ ಯೆಹೋವನು ನೇಮಿಸಿರುವ ಶುಭ ವರ್ಷ, ಯೆಹೋವನು ನೇಮಿಸಿದ ಶುಭ ವರ್ಷ, ನಮ್ಮ ದೇವರು ಮುಯ್ಯಿ ತೀರಿಸುವ ದಿನ, ಇವುಗಳನ್ನು ಪ್ರಚುರಗೊಳಿಸುವುದಕ್ಕೂ ದುಃಖಿತರೆಲ್ಲರನ್ನು ಸಂತೈಸು. ಯಾರಿಗೆ? ದುಃಖಿತರೆಲ್ಲರಿಗೂ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀವು ಅನೇಕ ವಿಷಯಗಳಲ್ಲಿ ದುಃಖ ಪಡ್ತಾ ಇದ್ದೀರಿ ಇಲ್ಲ? ಕೆಲವು ಮಕ್ಕಳ ವಿಷಯದಲ್ಲಿ, ಗಂಡನ ವಿಷಯದಲ್ಲಿ, ಹೆಂಡತಿ ವಿಷಯದಲ್ಲಿ ದುಃಖ. ನಮಗೆ ಹಿಂಗೇನಾಯಿತು? ಮಕ್ಕಳು ದಾರಿ ತಪ್ಪಿಟ್ಟಿದ್ದಾರೆ, ನಾವು ಏನು ಮಾಡಬೇಕು? ಯೋಚನೆ, ಚಿಂತೆ, ದುಃಖ. ಹಲ್ಲೆಲೂಯಾ. ನೀವು ದುಃಖ ಪಡಬೇಡ್ರಿ, ಆ ಯೇಸುವಿನ ಹತ್ರ ಬೇಡ್ರಿ. ಆ ಯೇಸು ನಿಮಗೆ ಸಂತೋಷವನ್ನು ಕೊಡ್ತಾರೆ. ಓದೋದನ್ನು. ದುಃಖ ಪಡುವವರಿಗೆ ದುಃಖಿತರೆಲ್ಲರನ್ನು ಸಂತೈಸುವುದಕ್ಕೂ, ಚೀಯೋನಿನಲ್ಲಿ ಶೋಕಿಸುವವರಿಗೆ ಬೂದಿಗೆ ಬದಲಾಗಿ ಶಿರೋಭೂಷಣ, ದುಃಖವಿದ್ದಲ್ಲಿ ಆನಂದ ತೈಲ, ದುಃಖದಲ್ಲಿ ಆನಂದ ತೈಲ, ಕುಂದಿದ ಮನಕ್ಕೆ ಪ್ರತಿಯಾಗಿ, ಕುಂದಿದ ಮನೆಗೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರದ ವಸ್ತ್ರ, ಉತ್ಸಾಹ ಸ್ತೋತ್ರ. ಹಲ್ಲೆಲೂಯಾ. ನಿನ್ನ ಮನ ಕುಂದಿದವರಾಗಿದೆಯಾ? ನೀನು ಯೇಸುವಿನ ಕಡೆ ಬಾ, ಏನಾಗುತ್ತೆ? ಉತ್ಸಾಹ ನಿಮಗುಂಟಾಗುತ್ತೆ. ಹಲ್ಲೆಲೂಯಾ. ಆಮೇಲೆ ಇವುಗಳನ್ನು ಒದಗಿಸಿಕೊಡುವುದಕ್ಕೂ ಆತನು ನನ್ನನ್ನು ಕಳುಹಿಸಿದ್ದಾನೆ. ಆತನು ನನ್ನನ್ನು ಇದಕ್ಕೋಸ್ಕರ ಕಳಿಸಿದ್ದಾನೆ. ಹಲ್ಲೆಲೂಯಾ. ಯೇಸುಸ್ವಾಮಿ ಹುಟ್ಟೋದಕ್ಕೂ ಸುಮಾರು 700 ವರ್ಷ ಹಿಂದೆ ಯೆಶಾಯನ ಪ್ರವಾದಿ ಹೇಳ್ತಾ ಇರೋ ವಾಕ್ಯಗಳಿದು, ಪ್ರವಾದನೆ. ಹಲ್ಲೆಲೂಯಾ. ಈ ವಾಕ್ಯವನ್ನು ಯೇಸುಸ್ವಾಮಿ ಓದಿದರು. ಓದಿದಾಗ ಅಲ್ಲಿ ಯೆಹೂದ್ಯರಿಗೆ ಸಿಟ್ಟು ಬಂದ್ಬಿಟ್ರು. ಇದಕ್ಕೆ ಕಳಿಸಿದ್ರೆ ನಿನಗೆ? ಅದಕ್ಕೆ ಯೇಸು ಈ ಪ್ರಪಂಚದಲ್ಲಿ ಬಂದಿರೋದು. ಅವರು ಯೇಸುವನ್ನು ಸ್ವೀಕಾರ ಮಾಡಲಿಲ್ಲ. ಆದರೆ ಅನ್ಯ ಜನಾಂಗಗಳು ಯೇಸುವನ್ನು ಸ್ವೀಕಾರ ಮಾಡಿದ್ದಾರೆ. ಹಲ್ಲೆಲೂಯಾ. ಮತ್ತೊಂದು ವಾಕ್ಯ ಹೋದಾನೆ, ಯೆಶಾಯ 61:6 ಮತ್ತು 7ನೇ ವಾಕ್ಯ ನೋಡೋಣ. ನೀವು ಯೆಹೋವನ ಯಾಜಕರೆಂಬ ಬಿರುದನ್ನು ಹೊಂದುವಿರಿ. ಇದು ನಮ್ಮ ವಿಷಯವಾಗಿ ಹೇಳ್ತಾ ಇದ್ದಾರೆ, ಕೇಳ್ರಿ. ನೀವು ಯಾರು? ನಾವೊಂದು ಹೇಳ್ರಿ. ನಾವು ಯೆಹೋವನ ಯಾಜಕರೆಂಬ, ಯೆಹೋವನ ಯಾಜಕರೆಂಬ ಬಿರುದನ್ನು ಹೊಂದುವಿರಿ. ಹಲ್ಲೆಲೂಯಾ. ನಾವು ಯಾರಾಗಿದ್ದೀವಿ? ಹಲ್ಲೆಲೂಯಾ. ಪೇತ್ರನ ಬರೆದ ಪತ್ರಿಕೆಯಲ್ಲಿ ಬರೆದಿದ್ದಾರಲ್ಲ, ಏನ್ ಬರ್ತಾರೆ? ನೀವು ರಾಜವಂಶಸ್ಥರಾದ ಯಾಜಕರು. ರಾಜವಂಶಸ್ಥರಾದ ಯಾಜಕರು. ಯಾಜಕರ ಕೆಲಸ ಏನ್ರಿ? ಯಾಜಕರಂದ್ರೆ ಪುರೋಹಿತರು.
ಇಲ್ಲ ಅಂದ್ರೆ ಕೆಳಗಡೆ ಬರ್ದಾರೆ ಯಾರು ನೋಡಿ ಜನರು ಮತ್ತೊಂದು ಸರ್ತಿ ಓದು ಕೆಳಗಡೆ ಜನರು ನಿಮ್ಮನ್ನ ನಮ್ಮ ದೇವರ ಸೇವಕರು ಎಂದು ದೇವರ ಸೇವಕರು ಎಂಬ ಕರೆಯುವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಸೇವಕರು. ನಾವು ಇಲ್ಲಿಯವರೆಗೆ ಇದು ಗೊತ್ತಿದೆ ಅದರ ಕರೆಯಂಗಿಲ್ಲ. ಕೇರಳದಿಂದ ನಾವು ಹಾರ್ವೆಸ್ಟ್ ಚಾನಲಲ್ಲಿ ಮಲಯಾಳಿಯಲ್ಲಿ ಪ್ರಸಂಗ ಮಾಡಿದಾಗ ಅಲ್ಲಿಂದು ಅನೇಕರು ಫೋನ್ ಮಾಡ್ತಾರೆ. ಅಲ್ಲಿ ಏನು ಮಾಡ್ತಾರೆ ಗೊತ್ತಾ? ದೇವರ ದಾಸನೇ ಅಂತ ಕರೀತಾರೆ. ನಮ್ಮ ಮನೆಯವರಿಗೆ ದೇವರ ದಾಸಿಯೇ ಅಂತ ಕರೀತಾರೆ. ದಾಸಿಯೇ ದಾಸನೇ, ದೇವರ ಸೇವಕರು. ಏನ್ರಿ ಪಾಸ್ಟ್ರು, ರೆವರೆಂಡ್ರು ಇವೆಲ್ಲ ಕೆಟ್ಕೊಂಡು ಏನು ಮಾಡ್ತೀರ? ಡಾಕ್ಟ್ರು, ಬಿಷಪು ಇದೆಲ್ಲ ತಗೊಂಡು ಏನು ಮಾಡ್ತೀರ್ರಿ? ಇಲ್ವಾ? ಬೇಕಾಗಿರೋದು ಯಾರು? ಅಪೊಸ್ತಲನಾದ ಪೌಲನು ತನ್ನ ಪತ್ರಿಕೆಯನ್ನು ಬರಿಬೇಕಾದ್ರೆ ಎಲ್ಲದರಲ್ಲೂ ಬರೆದಿದ್ದಾರೆ, ನಾನು ದೇವರ ಸೇವಕನು. ನಾವು ದೇವರ ಸೇವೆ ಮಾಡ್ತೀವಿ ರೀ. ನಾವು ಏನು ಮಾಡ್ತೀವಿ? ದೇವರ ಸೇವೆ ಮಾಡ್ತೀವಿ ನಾವು, ಬೇರೆ ಏನು ಮಾಡಲ್ಲ. ದೇವರ ಸೇವೆನೇ. ಇದಕ್ಕೇನು ಪಟ್ಟ ಇಲ್ಲ. ಇಲ್ಲಿ ಹೇಳ್ತಾ ಇದ್ದಾರೆ, ಜನರು ನಿಮ್ಮನ್ನು ನಮ್ಮ ದೇವರ ಸೇವಕರು ಎಂದು ಕರೆಯುವರು. ನೀವು ನಮ್ಮನ್ನು ಹಂಗೆ ಕರೀರಿ ದೇವರ ಸೇವಕರು ಎಂಬುದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ದೇವರ ಸೇವಕರು ಯಾವ ಕೆಲಸ ಏನು? ಮೇಲೆ ಹೇಳಿದ್ದಾರೆ ಯಾಚಕರು ಎಂಬುದಾಗಿ. ಯಾಚಕರು ದೇವರ ಸೇವಕರು ಇದರೆಲ್ಲ ಒಂದು. ಹಳೆ ಒಡಂಬಡಿಕೆ ಕಾಲದಲ್ಲಿ ಯಾಚಕರು, ಇಲ್ಲಿ ದೇವರ ಸೇವಕರು. ಅವ್ರ ಕೆಲಸ ಏನ್ರಿ? ದೇವರ ಸೇವಕರ ಕೆಲಸ. ನಾನಿಲ್ಲಿ ಏನು ಮಾಡ್ತಾ ಇದ್ದೇನೆ? ದೇವರ ವಾಕ್ಯವನ್ನು ಸಾರುತ್ತಾ ಇದ್ದೀನಿ. ಹಲ್ಲೆಲೂಯಾ. ದೇವರ ವಾಕ್ಯ ಸಾರಬೇಕು, ಸುವಾರ್ತೆಯನ್ನು ಸಾರಬೇಕು, ಜನರು ರಕ್ಷಣೆ ಹೊಂದಬೇಕು. ಸುವಾರ್ತೆಯನ್ನು ಸಾರಿದಾಗ ಪಾಪಿಗಳು ಮಾನಸಾಂತರ ಹೊಂದಬೇಕು, ಹಿಂದಿರುಗಿ ಹೋಗೋರು ವಾಪಸ್ ಬರಬೇಕು, ರೋಗಿಗಳು ಬೇಡಿಗಳು ಸ್ವಸ್ಥರಾಗಬೇಕು, ದೆವ್ವಗಳು ಬಿಟ್ಟು ಹೋಗಬೇಕು. ಹಲ್ಲೆಲೂಯಾ. ಇದು ದೇವರ ಸೇವಕರ ಕೆಲಸ. ಹಲ್ಲೆಲೂಯಾ. ನೋಡ್ರಿ ಇದನ್ನೇನು ಮಾಡ್ತಾರೆ? ಯೆಶಾಯ, ಹಾಗೆಯೇ ಬಾಯಿಂದ ಹೊರಟ ಮಾತು, ಹಾಗೆಯೇ ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದ್ದನ್ನು ಕೈಗೂಡಿಸಿದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂದಿರುಗೋದಿಲ್ಲ. ಹಲ್ಲೆಲೂಯಾ. ನಮ್ಮ ಬಾಯಿಂದ ಬರುವ ನಮ್ಮ ಮಾತಲ್ಲ, ದೇವರ ಮಾತು, ದೇವರ ವಾಕ್ಯ. ಅದು ಕಾರ್ಯ ಸಾಧ್ಯವಾಗದಲ್ಲೇ ಹಿಂದಿರುಗೋದಿಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯ ಸಾರಿದಾಗ ಅದ್ಭುತಗಳು ನಡೀತದೆ. ಹಲ್ಲೆಲೂಯಾ. ನಿಮಗೇನೇನು ಬೇಕು ಅದೆಲ್ಲ ದೇವರ ವಾಕ್ಯದಿಂದ ದೇವರ ಸೇವಕರು ಹೇಳ್ತಾರೆ. ಅದನ್ನು ನೀವು ತಿರಸ್ಕರಿಸಬೇಡ್ರಿ, ಸ್ವೀಕಾರ ಮಾಡಿರಿ. ಇದು ನನಗೋಸ್ಕರ ಪಾಸ್ಟರ್ ಹೇಳಿದ್ದಾರೆ, ಇದು ನನಗೋಸ್ಕರ ದೇವರ ಸೇವಕರು ಹೇಳಿದ್ದಾರೆ, ಅದನ್ನು ಸ್ವೀಕಾರ ಮಾಡ್ರಿ. ದೇವರ ಅದ್ಭುತ ಮಾಡುತ್ತಾರೆ. ಅದ್ಭುತ ಮಾಡಿದಲೇ ಈ ವಾಕ್ಯವನ್ನು ವಾಪಸ್ ಬರಲ್ಲ, ಓದ್ಮೇಲೆ ಕೆಲಸ ಸಾಧಿಸ್ತದೆ. ಹಲ್ಲೆಲೂಯಾ. ಮತ್ತೆ ಕೆಳಗೋದು 61ನೇ 6-7ನೇ ವಾಕ್ಯದಿಂದ, ಜನಾಂಗಗಳ ಆಸ್ತಿಯನ್ನು ಅನುಭವಿಸುವಿರಿ. ಜನಾಂಗಗಳ ಆಸ್ತಿಯನ್ನ ಅನುಭವಿಸ್ತೀವಿ. ಅವುಗಳ ವೈಭವವನ್ನು ಪಡೆದು ಹೊಗಳಿಕೊಳ್ಳುವಿರಿ. ನಿಮಗಾದ ಅವಮಾನಕ್ಕೆ ಬದಲಾಗಿ 2 ಮಾನವನ್ನು ಹೊಂದುವಿರಿ. 2 ದೇವರು ಕೊಡ್ತಾರೆ. ಹಲ್ಲೆಲೂಯಾ. ಜನಾಂಗಗಳ ಆಸ್ತಿಯನ್ನು ಅನುಭವಿಸ್ತೀರಿ. ಜನಾಂಗಗಳ ಆಸ್ತಿ ಯಾವ ವಿಷಯ ಹೇಳ್ತಾ ಇದ್ದಾರೆ ಗೊತ್ತಾ? ಹಳೆ ಒಡಂಬಡಿಕೆ ಕಾಲದಲ್ಲಿ ಇಸ್ರಾಯೇಲ್ ಮಕ್ಕಳು ಐಗುಪ್ತ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರಿಗೆ ಸಂಬಳ ಕೊಡಲಿಲ್ಲ. ಅವರಿಗೆ ಸಂಬಳ ಬಿಟ್ಟು ಕೆಲಸ, ಅದೇ ಬೆಳಿಗ್ಗೆ ಎದ್ದರೆ ಸಾಯಂಕಾಲ ತನಕ ಕೆಲಸ ಮಾಡಿಲ್ಲ ಅಂದರೆ ಹೊಡೆತ, ಗುಲಾಮತನ. ದೇವರವರಿಗೆ ಬಿಡುಗಡೆ ಕೊಟ್ಟ ಮೇಲೆ ಏನು ಮಾಡಿದ್ರು ಗೊತ್ತಾ? ಇಲ್ಲಿ ಹೇಳಿದ್ರಲ್ಲ, ಏನು? ಜನಾಂಗಗಳ ಆಸ್ತಿಯನ್ನು ಅನುಭವಿಸುವರು. ಜನಾಂಗಗಳ ಆಸ್ತಿಯನ್ನು ಅನುಭವಿಸಿದರು. ಹಲ್ಲೆಲೂಯಾ. ಇವರು ಅಲ್ಲಿಂದ ಬಿಟ್ಟು ಬರಬೇಕಾದ್ರೆ ದೇವರು ಹೇಳಿದ್ರು ಗೊತ್ತಾ? ಇಷ್ಟು ದಿವಸ ನೀವು ಬಿಟ್ಟು ಕೆಲಸ ಮಾಡಿದ್ರಲ್ಲ, ಪಕ್ಕದ ಮನೆಗೆ ಹೋಗ್ರಿ, ಆ ಬೆಂಗಾರವೆಲ್ಲ ಕೊಡ್ರಿ ಅಂತ ಕೇಳ್ರಿ. ಏನು ಕೇಳಬೇಕಂದ್ರೆ ಬೆಂಗಾರ ಕೇಳ್ರಿ ಅಂದ. ಅವ್ರು ಏನಂದ್ರೆ ಗೊತ್ತಾ? ನಮ್ಮ ದೊಡ್ಡ ಮಗ ಸತ್ತು ಹೋಗ್ಬಿಟ್ಟಿದ್ದಾನೆ, ನಾವಿಲ್ಲಿ ಬರೋಕ್ಕಾಗಲ್ಲ ನೋಡ್ರಿ, ಒಳಗಡೆ ಟ್ರೆಚರಿ ಐತೆ, ತಗೊಂಡೋಗ್ರಿ ನೀವು ಅಂತ. ಬೆಂಗಾರ, ಬೆಳ್ಳಿ, ಒಳ್ಳೆ ಬಟ್ಟೆಗಳು ತಗೊಂಡೋಗ್ರಿ. ಹಲ್ಲೆಲೂಯಾ. ದೇವರು ನಮಗೆ ಸ್ತೋತ್ರವಾಗಲ್ಲ. ಇಷ್ಟು ದಿವಸ ಪುಕ್ಷಟ ಕೆಲಸ ಮಾಡಿದ್ರಲ್ಲ, ಏನಾಯಿತು?
ಆಸ್ತಿಯನ್ನೆಲ್ಲ ಪಕ್ಕದ ಮನೆ ಬಂಗಾರಗಳು, ಬೆಳ್ಳಿಗಳು, ಬಟ್ಟೆಗಳು ಎಲ್ಲ ತೋಚ್ಕೊಂಡ್ಬಂದ್ಬಿಟ್ಟ. ಹಲ್ಲೆಲೂಯಾ. ಅದನ್ನೇ ಇಲ್ಲಿ ಹೇಳ್ತದ್ದು. ಹಾಗೆ ಜನಾಂಗಗಳ ಆಸ್ತಿ ಅನುಭವಿಸಿವಿ, ಅವುಗಳ ವೈಭವವನ್ನು ಪಡೆದು ಹೊಗಳಿಕೊಳ್ಳುವಿರಿ. ಅವುಗಳ ವೈಭವವನ್ನು ಪಡೆದು ಹೊಗಳಿಕೊಳ್ಳುವೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಲ್ಲ. ಇನ್ನು ನಾವು ಕೆಳಗಡೆ ಈಗ ಎಷ್ಟು ವಿಷಯಗಳು ನಾವು ಕಲ್ತಿದ್ದೇವೆ. ಇಂಪಾರ್ಟೆಂಟ್ ಆದ ಒಂದು ವಿಷಯ ಇದೆ. ಯೆಶಾಯ 62ನೇ ಅಧ್ಯಾಯ 1ನೇ ವಾಕ್ಯ. ಚೀಯೋನಿನ ಧರ್ಮವು ಪ್ರಕಾಶಗೊಳ್ಳುವ ತನಕ, ಯೆರೂಸಲೇಮಿನ ರಕ್ಷಣೆಯು ದೀವಿಟಿಗೆಯಂತೆ ಪ್ರಜ್ವಲಿಸುವವರೆಗೂ ನಾನು ಮೌನವಾಗಿರದೆ ಚೀಯೋನಿನ ಹಿತವನ್ನ ಲಕ್ಷಿಸುತ್ತಿರುವೆನು, ಸುಮ್ಮನಿರದೆ ಯೆರೂಸಲೇಮಿನ ಕ್ಷೇಮವನ್ನ ಚಿಂತಿಸುತ್ತಿರುವೆನು. ಹಲ್ಲೆಲೂಯಾ. ಇಷ್ಟೊತ್ತಂಗ ಏನು ಹೇಳಿದರು? ಸೇವಕರು ಏನು ಮಾಡ್ಬೇಕಂದ್ರೆ ವಾಕ್ಯ ಹೇಳ್ಬೇಕಂದ್ರೆ. ನೀವೇನು ಮಾಡ್ತೀರಿ? ವಾಕ್ಯವನ್ನು ಕೇಳ್ತೀರಿ? ಇಲ್ಲ. ಎಷ್ಟು ಜನ ಕೇಳ್ತಾರೋ? ಕೇಳಿ ಅದ್ಭುತ ಮಾಡಿದಲ್ಲೇ ವಾಕ್ಯ ವಾಪಸ್ ಬರಲ್ಲ. ಈಗ ತಿರುಗಿ ಇಲ್ಲಿ ಏನು ಹೇಳ್ತಾರೆ ಗೊತ್ತಾ? ಓದೋದನ್ನ. ಚೀಯೋನಿನ ಧರ್ಮವು ಪ್ರಕಾಶಗೊಳ್ಳುವ ತನಕ ಯೆರೂಸಲೇಮಿನ ರಕ್ಷಣೆಯು ದೀವಿಟಿಗೆಯಂತೆ ಪ್ರಜ್ವಲಿಸುವವರೆಗೂ ನಾನು ಮೌನವಾಗಿರದೆ ಚೀಯೋನಿನ ಹಿತವನ್ನು ಲಕ್ಷಿಸುತ್ತಿರುವೆನು, ಸುಮ್ಮನಿರದೆ ಯೆರೂಸಲೇಮಿನ ಕ್ಷೇಮವನ್ನ ಚಿಂತಿಸುತ್ತಿರುವೆನು. ಹಲ್ಲೆಲೂಯಾ. ಎಷ್ಟು ಜನ ಸುಮ್ಮನೆ ಇರ್ತೀರಿ? ತಲೆಗೆ ಹೋಗಿಲ್ಲ ಅನ್ನಿಸೋದಿಲ್ಲ. ಇಲ್ಲಿ ಚೀಯೋನ್ ವಿಷಯವಾಗಿ ಮಾತಾಡ್ತಾ ಇದ್ದಾರೆ, ಯೆರೂಸಲೇಮಿನ ವಿಷಯವಾಗಿ ಮಾತಾಡ್ತಾ ಇದ್ದಾರೆ. ಯೆರೂಸಲೇಮಿನಂದರೆ ನಮ್ಮ ಸಭೆನೇ. ಹಲ್ಲೆಲೂಯಾ. ನಮ್ಮ ಸಭೆ. ಇದ್ರ ವಿಷಯವಾಗಿ ಎಷ್ಟು ಜನ ಪ್ರಾರ್ಥನೆ ಮಾಡ್ತೀರಿ? ಹಲ್ಲೆಲೂಯಾ. ಇಲ್ಲಿ ಏನು ಹೇಳ್ತಾ ಇದ್ದಾರೆ? ನೀವು ಸುಮ್ಮನೆ ಇರಬೇಡ್ರಿ. ಏನು ಮಾಡಬೇಕು? ಚೀಯೋನಿನ ಹಿತವನ್ನು ಲಕ್ಷಿಸುತ್ತಿರುವೆ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡ್ತಾ ಇರಬೇಕು. ಹಲ್ಲೆಲೂಯಾ. ಮತ್ತು ಕೆಳಗಡೆ ವಾಕ್ಯಗಳನ್ನು ನಾವು ಓಡೋಣ. ಏನು ಮಾಡಬೇಕು? ಮತ್ತು 6ನೇ ವಾಕ್ಯದಿಂದ ನೋಡು. ಯೆರೂಸಲೇಮೇ, ನಾನು ನಿನ್ನ ಪೌಳಿ ಗೋಡೆಗಳಲ್ಲಿ ಕಾವಲುಗಾರರನ್ನು ನೇಮಿಸಿದ್ದೇನೆ. ಯೆರೂಸಲೇಮೇ, ನಾನು ನಿನ್ನ ಪೌಳಿ ಗೋಡೆಗಳಲ್ಲಿ ಕಾವಲುಗಾರರನ್ನು ನೇಮಿಸಿದ್ದೀನಿ. ಅವರು ಹಗಲು ಇರುಳು ಮೌನವಾಗಿರದೆ ಯೆಹೋವನಿಗೆ ಜ್ಞಾಪಿಸುವವರೇ. ಆತನು ಯೆರೂಸಲೇಮನ್ನ ಭದ್ರಪಡಿಸಿ ಲೋಕ ಪ್ರಸಿದ್ಧಿಗೆ ತರುವ ತನಕ ನಿಮಗೆ ವಿರಾಮವಿಲ್ಲದಿರಲಿ, ಆತನಿಗೂ ವಿರಾಮ ಕೊಡದಿರಿ. ಹಲ್ಲೆಲೂಯಾ. ಪೂರ್ತಿ ಓದು 8ನೇ ವಾಕ್ಯ. ಯೆಹೋವನು ತನ್ನ ಬಲಗೈ ಮೇಲೆ ತನ್ನ ಭುಜಬಲದ ಮೇಲೆ ಆಣೆ ಇಟ್ಟು ನಿನ್ನ ದವಸವನ್ನ ನಿನ್ನ ಶತ್ರುಗಳ ಆಹಾರಕ್ಕೆ ಇನ್ನು ಕೊಡಲೇ ಕೊಡೆನು. ನೀನು ದುಡಿದ ದ್ರಾಕ್ಷಾರಸವನ್ನ ಅನ್ಯರು ಕುಡಿಯುವುದೇ ಇಲ್ಲ. ಹಲ್ಲೆಲೂಯಾ. ಇದರಲ್ಲಿ ಅನೇಕ ವಿಷಯಗಳಿದ್ದಾವೆ. ಯೆರೂಸಲೇಮೇ, ನಾನು ನಿನ್ನ ಪೌಳಿ ಗೋಡೆಗಳಲ್ಲಿ ಕಾವಲುಗಾರರನ್ನು ನೇಮಿಸಿದ್ದೀನಿ. ಹಲ್ಲೆಲೂಯಾ. ನಾನು ಆಗಲೇ ಹೇಳಿದೆ, ಯೆರೂಸಲೇಮ್ ಅಂದರೆ ಯಾವುದು? ನಮ್ಮ ಸಭೆ. ಪ್ರತಿಯೊಬ್ಬರು ಒಬ್ಬೊಬ್ಬ ಕಾವಲುಗಾರರಾಗಿರ್ಬೇಕು. ಸೈತಾನ್ ಬರ್ದಂಗೆ. ನಮ್ಮ ಸಭೆಯಲ್ಲಿ ಸೈತಾನ್ ಬಂದು ಕಾರ್ಯಗಳು ಮಾಡಿದೇಲೆ ನಾವೇನು ಮಾಡಬೇಕು? ಒಬ್ಬೊಬ್ಬರು ಕಾವಲುಗಾರ ಆಗಿರಬೇಕು. ಹಲ್ಲೆಲೂಯಾ. ಏನು ಕಾವಲುಗಾರರಂದರೆ ಪ್ರಾರ್ಥನೆ ಮಾಡಬೇಕು. ದೇವರೇ, ನಮ್ಮ ಸಭೆಯನ್ನು ರಕ್ಷಿಸಪ್ಪ. ನಮ್ಮ ಸಭೆಯಲ್ಲಿ ಬರುವ ಒಂದು ಆತ್ಮಗಳನ್ನು ಕೂಡ ನಾಶವಾಗಿದೆಲೆ ಎಲ್ಲವನ್ನು ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗುವಂತೆ ಸಹಾಯ ಮಾಡಪ್ಪ. ಹಲ್ಲೆಲೂಯಾ. ನಮ್ಮ ಅನೇಕರು ನಮ್ಮ ಸಭೆಯಲ್ಲಿ ಬಂದು ತುಂಬಿ ತುಳುಕುವಂತೆ ಸಹಾಯ ಮಾಡಪ್ಪ ಎಂಬುದಾಗಿ ಪ್ರಾರ್ಥನೆ ಮಾಡಬೇಕು. ಯೆರೂಸಲೇಮೇ, ನಾನು ನಿನ್ನ ಪೌಳಿ ಗೋಡೆಯಲ್ಲಿ ಕಾವಲುಗಾರನ ನೇಮಿಸಿದ್ದೀನಿ. ಅವರು ಹಗಲು ಇರುಳು ಮೌನವಾಗಿರಬಾರದು. ಹಗಲು ಇರುಳು ಮೌನವಾಗಿರಬಾರದು. ರಾತ್ರಿ ಹಗಲು ಎಚ್ಚರವಾಗಿರ್ಬೇಕು ನಾವು. ಹಲ್ಲೆಲೂಯಾ. ಏನು ಎಚ್ಚರವಾಗಿರ್ಬೇಕು? ಪ್ರಾರ್ಥನೆಯಲ್ಲಿ ಕಳಿಬೇಕು. ಹಲ್ಲೆಲೂಯಾ. ದೇವರೇ, ಜನರ ರಕ್ಷಣೆ ಹೊಂದಬೇಕಪ್ಪ, ಜನರ ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗಬೇಕಪ್ಪ ಎಂಬುದಾಗಿ ನಾವೇನು ಮಾಡಬೇಕು? ನಮಗೆ ಒಬ್ಬೊಬ್ಬರಿಗೆ ಒಂದು ಕಾವಲುಗಾರರಾಗಿ ದೇವರು ನೇಮಿಸಿದ್ದಾರೆ. ಹಲ್ಲೆಲೂಯಾ. ಯಾರಿಗೆ ನೇಮಿಸಿದ್ದಾರೆ? ನಾನು ಫಸ್ಟ್ ಹೇಳಿದ್ರಲ್ಲ, ಯಾರಿಗೆ ನೇಮಿಸಿದ್ದಾರೆ? ರಕ್ಷಣೆ ಹೊಂದಿದವರು, ಅಭಿಷೇಕ ಹೊಂದಿದವರು, ಸೇವಕರು. ಎಲ್ಲರೂ ದೇವರ ಸೇವಕರು. ಸೇವೆ ಮಾಡುವರೆಲ್ಲ ದೇವರ ಸೇವಕರು. ಅವರನ್ನು ಪೌಳಿ ಗೋಡೆಗಳನ್ನು ಕಾವಲುಗಾರಾಗಿ ನಿಲ್ಲಿಸಿದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ.
ಅವರ ಹಗಲು ಇರುಳು ಮೌನವಾಗಿ ಇರರು. ಯೆಹೋವನಿಗೆ ಜ್ಞಾಪಿಸುವವರೇ. ಏನು ಮಾಡ್ಬೇಕಂದ್ರೆ ಜ್ಞಾಪಿಸ್ಬೇಕು. ಯಾಕೆ ಯೆಹೋವನು ಮರ್ತೋಗ್ಬಿಟ್ರಾ? ದೇವರಿಗೆ ಒಳ್ಳೆ ಗೊತ್ತಾಯ್ತು ಬಿಡು, ನಾವು ಯಾಕೆ ಪ್ರಾರ್ಥನೆ ಮಾಡೋಣ. ನಮ್ಮ ಸಭೆಯದು ಗೊತ್ತೈತೆ, ನಿಮ್ಮ ಪ್ರತಿಯೊಬ್ಬರದ್ದು ಜೀವನ ಗೊತ್ತೈತೆ, ಎಲ್ಲ ದೇವ್ರಿಗೆ ಗೊತ್ತೈತೆ. ದೇವರೆಲ್ಲ ನಿನಗೆ ಗೊತ್ತಾಯ್ತಲ್ಲಪ್ಪ, ಸೋದರ ಹಂಗೆ ಹೇಳಿದ್ದಾರೆ. ನಿಲ್ಲಿ ಏನು ಹೇಳಿದ್ದಾರೆ? ಜ್ಞಾಪಿಸ್ಬೇಕು. ಆಗಲಿರಲು ಪ್ರಾರ್ಥನೆ ಮಾಡಬೇಕು. ದೇವರಿಗೆಲ್ಲ ಗೊತ್ತೈತೆ, ಆದರೂ ಕೂಡ ನಾವೇನು ಮಾಡಬೇಕು? ಜ್ಞಾಪಿಸ್ಬೇಕು. ಹಲ್ಲೆಲೂಯಾ, ಜ್ಞಾಪಿಸ್ಬೇಕು. ಈಗ ನಮ್ಮ ಮಕ್ಕಳಿಗೆ ನಾವು ಕಾಲೇಜುಗಳಲ್ಲಿ, ಹಾಸ್ಟೆಲ್ಗಳಲ್ಲಿ ನಮ್ಮ 2 ಮಕ್ಕಳು ಬೆಂಗಳೂರಾಗ ಓದ್ತಾ ಇದ್ದರು. ಫೀಸ್ ಬಂದಾಗ, ಇದು ಖರ್ಚು ಬಂದಾಗ ನಮಗೇನು ಗೊತ್ತಿಲ್ಲ ನಮ್ಮ ಮಕ್ಕಳು ಬೆಂಗಳೂರಿಗೆ ಓದ್ತಾ ಇದ್ದಾರೆ ಅಂತ ಗೊತ್ತಾಯ್ತು. ಅವ್ರೇನು ಮಾಡ್ತಾರೆ ಗೊತ್ತಾ? ಪಾಪ ಫೀಸ್ ಬೇಕು, ಹಾಸ್ಟೆಲ್ ಫೀಸ್ ಕಟ್ಟಬೇಕು, ಕಾಲೇಜ್ ಫೀಸ್ ಕಟ್ಟಬೇಕು. ಏನು ಮಾಡ್ತಾರೆ? ತಂದೆಗೆ ಜ್ಞಾಪಿಸ್ತಾರೆ. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ನಾವು ದೇವರಿಗೆ ಜ್ಞಾಪಿಸ್ಬೇಕು. ದೇವರಿಗೆ ಗೊತ್ತೈತೆ, ಆದರೂ ಕೂಡ ನಾವೇನು ಮಾಡಬೇಕು? ಜ್ಞಾಪಿಸ್ಬೇಕು. ಕೆಳಗಡೆ ಓದು. ಆತನು ಯೆರೂಸಲೇಮನ್ನು ಭದ್ರಪಡಿಸಿ, ಆತನು ಯೆರೂಸಲೇಮನ್ನು ಭದ್ರಪಡಿಸಿ ಲೋಕ ಪ್ರಸಿದ್ಧಿಗೆ ತರುವ ತನಕ, ಲೋಕ ಪ್ರಸಿದ್ಧಿಗೆ ತರುವ ತನಕ ನಿಮಗೆ ವಿರಾಮವಿಲ್ಲದಿರಲಿ. ನಮಗೆ ವಿರಾಮ ಇಲ್ಲದೆಲ್ಲ ಇರಲಿ. ಹಲ್ಲೆಲೂಯಾ. ಆತನಿಗೂ ವಿರಾಮ ಕೊಡದಿರಿ. ಆತನಿಗೆ ವಿರಾಮ ಕೊಡಬೇಡ್ರಿ. ಯಾರಿಗೆ? ದೇವರಿಗೂ ವಿರಾಮ ಕೊಡಬೇಡ್ರಿ. ನೀವು ವಿರಾಮ ಮಾಡಬೇಡಿ. ಏನು ಮಾಡ್ತಿರ್ಬೇಕು? ಪ್ರಾರ್ಥನೆ ಮಾಡ್ತಾನೆ ಇರ್ಬೇಕು. ಏನಂದ? ಈ ವಾಕ್ಯವನ್ನು ಸುಮಾರು ಒಂದು 25-30 ವರ್ಷ ಕೆಳಗಡೆ ಈ ಸಭೆ ಪ್ರಾರಂಭವಾದಾಗ ನಾವು ಈ ವಾಕ್ಯ ತೆಗೆದು ಇಲ್ಲಿ ಉಪವಾಸ ಪ್ರಾರ್ಥನೆ ಇಟ್ಟಿದ್ದೆ. ವಾಕ್ಯದಲ್ಲಿ ಏನಲ್ಲಿ? ಯೆರೂಸಲೇಮನ್ನು ಭದ್ರಪಡಿಸಿ. ಯೆರೂಸಲೇಮನನ್ನು ಭದ್ರಪಡಿಸಿ. ಯೆರೂಸಲೇಮ್ ಅಂದರೆ ನಮ್ಮ ಸಭೆಯನ್ನು ಏನು ಮಾಡಬೇಕು? ಭದ್ರಪಡಿಸ್ಬೇಕು. ಆಮೇಲೆ ಲೋಕ ಪ್ರಸಿದ್ಧಿಗೆ ತರುವ ತನಕ, ಲೋಕ ಪ್ರಸಿದ್ಧಿಗೆ ತರಬೇಕು. ನಮ್ಮ ಸಭೆ ಲೋಕ ಪ್ರಸಿದ್ಧಿಗೆ ತರಬೇಕು. ನಾನು ಆವಾಗ ಯೋಚನೆ ಮಾಡಿದ್ದು, ಇದು ಹೆಂಗಪ್ಪ ಸಾಧ್ಯನಾ ಇದು? ನಾವು ಚಿತ್ರದುರ್ಗದ ಹೋಗಿ ಒಂದು ಮೂಲೆಗಿದ್ದೀವಿ, ಇದು ಲೋಕ ಪ್ರಸಿದ್ಧಿಗೆ ತರಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿದರೆ ಆಗುತ್ತಾ? ಆದರೂ ನಾವೇನು ಮಾಡಿದ್ದೀವಿ? ಪ್ರಾರ್ಥನೆ ಮಾಡಿದ್ದೀವಿ. ನಮ್ಮ ಟಿ ವಿಯಲ್ಲಿ ಹಾರ್ವೆಸ್ಟ್ ಚಾನಲಲ್ಲಿ ಇರೋ ಪ್ರಸಂಗ ಇಡೀ ಪ್ರಪಂಚವೆಲ್ಲ ಹೋಗ್ತಾ ಇದ್ದೇವೆ. ಇಡೀ ಪ್ರಪಂಚದಲ್ಲಿ ಎಲ್ಲ ರಾಷ್ಟ್ರಗಳೊಂದು ಫೋನ್ ಬರ್ತದೆ. ಇಲ್ಲಿ ಚಿತ್ರದುರ್ಗದಲ್ಲಿ ಸಭೆ ಅಂತ ಹೇಳಿ ಇಡೀ ಪ್ರಪಂಚದಲ್ಲಿರೋ ಎಲ್ಲರಿಗೂ ಗೊತ್ತಾಯ್ತೆ. ಟಿ ವಿ ಕಾಣೋರಿಗೆ ಎಲ್ಲರಿಗೂ ಗೊತ್ತಾಯ್ತೆ. ಹಲ್ಲೆಲೂಯಾ. ನಾವೇನು ಪ್ರಾರ್ಥನೆ ಮಾಡಬೇಕ್ರೆ? ನಮ್ಮ ಸಭೆ ಲೋಕ ಪರಿಸ್ಥಿತಿ ಆಗಬೇಕು. ಹಲ್ಲೆಲೂಯಾ. ಅದನ್ನು ಪ್ರಾರ್ಥನೆ ಎಲ್ಲಿ ತಂಗ ಮಾಡಬೇಕು ನೋಡ್ರಿ? ನಿಮಗೆ ವಿರಾಮವಿಲ್ಲದಿರಲಿ, ಲೋಕ ಪ್ರಸಿದ್ಧಿಗೆ ವಿರಾಮ ತಗೋಬೇಡ್ರಿ. ಸ್ವಲ್ಪ ರೆಸ್ಟ್ ತಗೊಳ್ತೀನಿ, ಒಂದು ವಾರ ನಾನು ಪ್ರಾರ್ಥನೆ ಮಾಡಲ್ಲ, ನಮಗೆ ಬೇರೆ ಕೆಲಸ ಇದ್ದಾವೆ. ಇಲ್ಲ, ವಿರಾಮ ಇಲ್ಲ. ನಮಗೆ ಮಾತ್ರವಲ್ಲ, ದೇವರಿಗೂ ವಿರಾಮ ಕೊಡು, ಆತನಿಗೂ ವಿರಾಮ ಕೊಡದಿರಿ. ಹಾಗಾದರೆ ನಾವೇನು ಮಾಡ್ತಿರ್ಬೇಕು? ಯೇಸುವೇ ನಮ್ಮನ್ನು ರಕ್ಷಿಸಪ್ಪ, ನಮ್ಮ ಸಭೆಯನ್ನು ರಕ್ಷಿಸಪ್ಪ. ಹಲ್ಲೆಲೂಯಾ. ನಾವೇನು ಮಾಡಬೇಕು? ಪ್ರಾರ್ಥನೆ ಮಾಡುತ್ತಲೇ ಇರಬೇಕು. ಹಲ್ಲೆಲೂಯಾ. ಮತ್ತು ಹೋದ ಮುಂದೆ, ಯೆಹೋವನು ತನ್ನ ಬಲಗೈ ಮೇಲೆ, ತನ್ನ ಭುಜಬಲದ ಮೇಲೆ ಆಣೆ ಇಟ್ಟು, ನಿನ್ನ ದವಸವನ್ನ ನಿನ್ನ ಶತ್ರುಗಳ ಆಹಾರಕ್ಕೆ ಇನ್ನು ಕೊಡಲೇ ಕೊಡ. ಬಹಳ ಪ್ರಾಮುಖ್ಯವಾದ ಒಂದು ವಾಕ್ಯ. ನನಗೊಂದು ದಿವಸ ರಾತ್ರಿ ಸುಮಾರು 12 ಗಂಟೆ ಮೇಲೆ ಅಂತ ಕಾಣುತ್ತೆ. ಈ ವಾಕ್ಯವನ್ನು ನಾನು ಓದ್ತಾ ಇರಬೇಕಾದ್ರೆ ದೇವರು ನನ್ನೊಂದಿಗೆ ಮಾತನಾಡಿದ. ಯಾಕಂದರೆ ನಮಗೆ ಒಂದು 2.5 ಎಕರೆ ಜಾಗ ಇತ್ತು. ಆ ಜಾಗ ಅವ್ರ ಓನರು ಬರ ಕೊಡೋದಲ್ಲೇ ಸತ್ತೋಗ್ಬಿಟ್ಟ. ಬರ ಕೊಡೋರು ಯಾರೂ ಇಲ್ಲ. ಅವ್ರ ಅಣ್ಣಗಳು ತಮ್ಮಗಳು ಎಲ್ಲ ವಾಸ್ತಿ ಮಾಡಿ ಅವನಿಗೆ ಕೊಟ್ಬಿಟ್ಟಿದ್ದಾವೆ. ಯಾರ್ದು ಸೈನ್ ಬೇಡ, ಏನು ಬೇಡ, ಸತ್ತೋಗ್ಬಿಟ್ಟ. ಹೆಂಡ್ತಿನೂ ಇಲ್ಲ, ಮದುವೆನೂ ಆಗಿಲ್ಲ. ಅವ್ರು ಬರ್ಕೊಡ್ತಾರೆ ಅಂದರೆ ಏನು ಮಾಡಬೇಕು? ಕಡೆಗೆ ಹಿಂಗೆ ಸಮಯ ಕಳೆದಾಗ ಅವರೆಲ್ಲ ಸೇರಿ ನನ್ನ ಮೇಲೆ ಕೇಸ್ ಹಾಕ್ಬಿಟ್ಟ. ಇದು ನೀನು ನಮ್ಮ ತಮ್ಮಂದಾಗ ಸುಳ್ಳು ಅಗ್ರಿಮೆಂಟ್ ಬರೆಸಿದಿರಿ, ಹಂಗೆ ಹಿಂಗೆ ಅಂತ ಕೇಸ್ ಹಾಕ್ಬಿಟ್ಟು, ಕೇಸ್ ಕೋರ್ಟ್ನಾಗ ನಡೀತು. ಇಲ್ಲಿ ಕೋರ್ಟ್ನಾಗೆ ಅವ್ರಂಗ ಆಗ್ಬಿಡ್ತು. ನೀವು ಲೇಟಾಗಿ ಕೋರ್ಟ್ಗೆ ಬಂದಿದ್ದೀರಿ, ನೀವು ಮೊದಲೇ ಬರ್ಬೇಕು, 3 ತಿಂಗಳ ಒಳಗಡೆ ನೀವು ಫೈಲ್ ಮಾಡಬೇಕಾಯ್ತು. ಇದು ಲೇಟ್ ಆಗ್ಬಿಡ್ತು, ಅದಕ್ಕೆ ನಿಮ್ಮದು ಆಗಲ್ಲ ಅಂದೇಳಿ ನಾನು ಇದನ್ನು ತೊಗೊಂಡೋಗಿ ಹೈಕೋರ್ಟ್ಗೆ ಹಾಕಿದ್ದೆ. ಹೈಕೋರ್ಟ್ಗೆ ಹೋದರೆ ಅವ್ರ ವಕೀಲರು ಏನಂದ್ರೆ ಗೊತ್ತಾ? ಬಾರಿಸ್ಟ್ರು ಹೋದ್ರು. ಅವ್ರು ಇಂಗ್ಲೆಂಡ್ನಾಗೆ ಓದ್ಕೊಂಬಂದಿರೋರು ವಕೀಲರು. ಅವ್ರ ಕೆಳಗಡೆ 25 ಅಸಿಸ್ಟೆಂಟ್ ಲಾಯರ್ಗಳಿದ್ದಾರೆ. ಅವ್ರು ತೀರ್ಕೊಂಡು ಹೋದ್ರು. ಇವಾಗ ಅವ್ರು ನನ್ನ ಹತ್ರ ಹೇಳಿದ್ರು, ಇದು ಹೈಕೋರ್ಟ್ಗೆ ಹಾಕಿದ್ರು ನಿಮಗೆ ಬರಲ್ಲ, ಮತ್ತೇನು ಮಾಡ್ಬೇಕು ಸರ್? ಮತ್ತೇನು ಮಾಡ್ಬೇಕು ಅಂದರೆ, ಕೋರ್ಟಲ್ಲಿ ನಿಮ್ಮ ಹೆಸರು ಕರೆದಾಗ ನೀವು ಹೋಗಿ ಜಡ್ಜಿ ಮುಂದೆ ನಿಂತ್ಕೊಳ್ರಿ. ನಾನು ತುಂಬ ಬೇಜಾರು ಆಗ್ಬಿಟ್ಟೆ.
ಕೋಟಿಗಟ್ಟಲೆ ಆಸ್ತಿ ಅದು. ಬೇಜಾರಬ್ರು, ಹೆಂಗಪ್ಪ ಜಮೀನು ಹೋಗ್ಬಿಡ್ತಲ್ಲ ನಮ್ಮದು. ಬಂದ, ಬೈಬಲ್ ಓದಿದ, ಈ ವಾಕ್ಯ ದೇವರು ಕೊಟ್ಟರು. ಏನಂದು ಗೊತ್ತಾ? ನೀನು ಕಷ್ಟಪಟ್ಟು ದುಡಿದಿರುವ ಆಸ್ತಿ ಬೇರೆಯವರಿಗೆ ಕೊಡಲ್ಲ. ಹಲ್ಲೆಲೂಯಾ. ನೀನು ಕಷ್ಟಪಟ್ಟು ದುಡಿದಿರೋದನ್ನ ಬೇರೆಯವರಿಗೆ, ಅನ್ಯ ಜನರಿಗೆ ಕೊಡೋದಿಲ್ಲ. ನಾನು ರಾತ್ರಿ ನಮ್ಮ ಮನೆಯವರಿಗೆ ಬರ್ಸಿದೆ, ಅವಳು ಮಲಗಿದ್ದ. ನಮ್ಮ ಆಸ್ತಿಯಲ್ಲಿ ಹೋಗಲ್ಲ ಕಣೆ, ದೇವರು ವಾಕ್ಯ ಕೊಟ್ಬಿಟ್ಟಿದ್ದಾರೆ ನನಗೆ. ಹೌದಾ ಅಂತ. ಹಲ್ಲೆಲೂಯಾ. ವಾಕ್ಯ ನಮ್ಮೊಂದಿಗೆ ಮಾತನಾಡ್ತಾರೆ. ವಾಕ್ಯ ನಮ್ಮೊಂದಿಗೆ ಮಾತನಾಡ್ತಾರೆ. ಇದು ರಾತ್ರಿ 12-1 ಗಂಟೆಗೆ ನಡೀತಾ ಇರೋ ವಿಷಯ. ದೇವರು ನನ್ನೊಂದಿಗೆ ಮಾತನಾಡಿದರು. ನನಗೇನಾಯಿತು ಗೊತ್ತಾ? ನಾನು ನಂಬಿದೆ. ದೇವರು ನನಗೆ ಕೊಡ್ತಾರೆ. ಯಾವ ರೀತಿ ಕೊಡ್ತಾರೋ ನನಗೆ ಗೊತ್ತಿಲ್ಲ. ನಾನೇನು ಯೋಚನೆ ಮಾಡಿದೆ, ನಮ್ಮ ಮೇಲೆ ಕೇಸ್ ಹಾಕ್ರೇನು, ಅಲ್ಲಿ 80 ವಯಸ್ಸಿನ ಮೇಲೆ ಇರೋ ಮನುಷ್ಯ, ದೇವರು ಅವನಿಗೆ ಏನಾದ್ರು ತೆಗೆದು ಬಿಡ್ತಾರೇನೋ ಅಂತ ನಾನು. ಅವನಿಗೆ ತೆಗೆದಿಲ್ಲ, ಏನೂ ಇಲ್ಲ. ಕಡೆಗೆ ಕೇಸು ನಮ್ಮಂಗಾಯಿತು, ನಾವು ಗೆದ್ದುಬಿಟ್ವಿ. ದೇವರೇನು ವಾಗ್ದಾನ ಮಾಡಿರೋದು? ದುಡಿದ ದ್ರಾಕ್ಷಾರಸ ನಾನು ದುಡಿದು ಕಷ್ಟಪಟ್ಟು ದುಡಿದ್ರೆ ಅನ್ಯಾಯ ದುಡ್ಡು ಅಲ್ಲ. ಕಷ್ಟಪಟ್ಟು ದುಡಿದಿರೋ ದುಡ್ಡು ಪೂರ್ತಿ ಕೊಟ್ಬಿಟ್ಟು ಅವನಿಗೆ ಕೊಟ್ಟು ಅವನಿಗೆ ಬರೆಸ್ಕೊಂಬಿಟ್ರೆ, ಎಲ್ಲ ಬಂದ್ಬಿಟ್ಟಿದ್ದೀನಿ, ಇನ್ನು ರಿಜಿಸ್ಟ್ರ್ ಮಾಡೋದು ನೀವು ಯಾವಾಗಲೇ ಬರ್ರಿ ರಿಜಿಸ್ಟ್ರ್ ಮಾಡಿಕೊಡ್ತೀವಿ ಅಂತ ಬರಕೊಟ್ಬಿಟ್ಟಿದ್ದ. ಅದು ಈ ಥರ ಆಗ್ಬಿಡ್ತು. ಕಡೆಗೆ ದೇವರು ನಮ್ಮ ಆಸ್ತಿ ಅನ್ಯರು ತಿನ್ಕೊಂಡು ಹೋಗಿಬಿಡಲಿಲ್ಲ. ಹಲ್ಲೆಲೂಯಾ. ದೇವರ ಮಕ್ಕಳೇ, ದೇವರ ವಾಕ್ಯ ಎಷ್ಟು ಪ್ರಾಮುಖ್ಯ ಗೊತ್ತಾ? ಈಗ ನಾನು ಹೇಳಿದೆ, ದೇವರ ವಾಕ್ಯವು ಕಾರ್ಯ ಸಾಧನೆ ಮಾಡೋದಲ್ಲೇ ವಾಪಸ್ ಬರಲ್ಲ. ಹಲ್ಲೆಲೂಯಾ. ನಿಮ್ಗೇನಾದರೂ ಇಂಥ ಪ್ರತಿಸಂಧಿ ಬಂದಾಗ ನೀವು ಯಾರನ್ನು ಹೋಗ್ಬೇಡ್ರಿ, ದೇವರ ವಾಕ್ಯ ಓದ್ರಿ. ದೇವರ ವಾಕ್ಯ ಓಡ್ರಿ. ದೇವರು ನಮಗೆ ಒದಗಿಸ್ತಾನೆ. ಹಲ್ಲೆಲೂಯಾ. ಈ ವಾಕ್ಯಗಳಿಂದ ದೇವರು ನಮ್ಮನ್ನು ಆಶೀರ್ವದಿಸಲಿ. ದೇವರು ನಮಗೆ ಸ್ತೋತ್ರವಾಗಲಿ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಸ್ವರ್ಗೀಯ ತಂದೆ ಆದ ದೇವರೇ, ಯೇಸುವೆ, ನಿನ್ನ ವಾಕ್ಯವು ಅಮೂಲ್ಯವಾದ ವಾಕ್ಯವಾಗಿದೆಯಲ್ಲಪ್ಪ. ವಾಕ್ಯ ಕಾರ್ಯಸಾಧ್ಯವಾಗದೆಯಲ್ಲೇ ವಾಪಸ್ ಬರೋದಿಲ್ಲಲ್ಲಪ್ಪ. ಇಂಥ ವಾಕ್ಯ ನೀನು ನಮಗೆ ಕೊಟ್ಟಿದೆಯಲ್ಲ, ಸ್ತೋತ್ರ ಅಪ್ಪ. ಪ್ರತಿಯೊಬ್ಬರು ಈ ವಾಕ್ಯವನ್ನು ಓದಿ, ಕರ್ತನೇ ನೀನು ಅದು ವಾಕ್ಯವೊಂದಿಗೆ ಮಾತನಾಡಿದೆಯಲ್ಲಪ್ಪ, ನೀನು ನನ್ನೊಂದಿಗೆ ಮಾತನಾಡಿದೆಯಲ್ಲಪ್ಪ. ಅದೇ ರೀತಿಗೆ ವಾಕ್ಯ ಓದು ಪ್ರತಿಯೊಬ್ಬರಿಗೆ ನೀನು ಮಾತಾಡಿ ಅವರನ್ನು ಸಂತೈಸು. ಅವ್ರ ಕಷ್ಟಗಳಲ್ಲಿ, ಪ್ರಯಾಸಗಳಲ್ಲಿ, ಸಾಲದ ಬಾಧಗಳಲ್ಲಿ ನೀನು ಅವರಿಗೆ ಬಿಡುಗಡೆಯನ್ನು ಕೊಡಪ್ಪ. ಈ ವಾಕ್ಯವನ್ನು ಕೇಳು ಪ್ರತಿಯೊಬ್ಬರ ಮೇಲೆ ಕರುಣೆ ತೋರಪ್ಪ. ರೋಗದಲ್ಲಿರುವವರಿಗೆ ರೋಗದಿಂದ ಬಿಡುಗಡೆ ಕೊಡು. ಬಂಧನದಲ್ಲಿರುವವರನ್ನು ಬಿಡುಗಡೆ ಕೊಡಪ್ಪ. ಕಷ್ಟದಲ್ಲಿ, ಪ್ರಯಾಸದಲ್ಲಿ, ಸಾಲದ ಬಾಧದಲ್ಲಿರುವವರಿಗೆ ಬಿಡುಗಡೆ ಕೊಡು ಕರ್ತನೆ. ಪ್ರಾರ್ಥನೆ ಕೇಳಿದಕ್ಕೋಸ್ಕರ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೀವಿ ತಂದೆಯೇ, ಆಮೇನ್. ಈ ಕಾರ್ಯಕ್ರಮವು ಚರ್ಚ್ ಆಫ್ ಗಾಡ್ ಫುಲ್ ಗಾಸ್ಪಲ್ ಚರ್ಚ್ ಚಿತ್ರದುರ್ಗ ವತಿಯಿಂದ ಪ್ರಸಾರವಾಯಿತು.